ಹಲೋ ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನಾನಿವತ್ತು ಅದಕ್ಕಿಂತ ಮುಂಚೆ ನೀವೆಲ್ಲ ಆರಾಮಿಸಿದ್ದೀರಾ ಅಂತ ನಾನು ಅಂದ್ಕೊಳ್ತೀನಿ. ನಾನು ಚೆನ್ನಾಗೇ ಇದ್ದೀನಿ. ಸೊ ಇವತ್ತು ನಾನು ನಮ್ಮ ಬೆಂಗಳೂರಿನ ಬಸವನಗುಡಿ ಕಡಲೆ ಪರ್ಸೆಗೆ ನಾನು ಹೋಗ್ತಿದ್ದೀನಿ. ಬೇರೆ ಬೇರೆ ಕಡೆಯಲ್ಲಿ ಎಲ್ಲ ಕಡಲೆ ಪರ್ಸೆ ನಡೆಯುತ್ತೆ ವರ್ಷಕ್ಕೊಂದ್ಸಲ. ಸೊ ನಮ್ಮ ಇಲ್ಲಿ ಬೆಂಗಳೂರಲ್ಲಿ ಅಂದರೆ ನಾನು ಬಸವನಗುಡಿಗೆ, ಏಕೆಂದರೆ ನಾನು ಕಳೆದ ವರ್ಷ, ಇವಾಗ ಆಲ್ರೆಡಿ 1 ವರ್ಷ ಆಗೋಗಿದೆ. ಕಳೆದ ವರ್ಷದ ನಾನು ಅದರ ಹಿಂದಿನ ಕಥೆಗಳು ಏನು ಅದನ್ನೆಲ್ಲ ನಾನು ಅದರಲ್ಲಿ ನಾನು ಹೇಳಿದ್ದೀನಿ. ಸೊ ನಾನು ಈ ಮೂಲಕ ಇವತ್ತು ನನಗೆ ಕಡಲೆ ಪರ್ಸೆಗೆ ಹೋಗುವಾಗ ನಾನು ಅದನ್ನ ಹೇಳೋದು ಬೇಡ ಅಂತ ನಾನು ಅನ್ಕೋತೀನಿ. ಏಕೆಂದರೆ ನಿಮಗೆ ಅದು ಬೇಕು ಅಂತ ಹೇಳಿದ್ರೆ ನೀವು ಆ ವಿಡಿಯೋದಲ್ಲಿ ಹೋಗಿ ನೀವು ಅದನ್ನ ನೋಡ್ಬೋದು. ಯಾಕೆ ಕಡಲೆ ಪರ್ಸೆ ನಡೆಯುತ್ತೆ, ಅದ್ರ ಹಿಂದಿನ ಕತೆ ಏನು, ಎಷ್ಟು ವರ್ಷದಿಂದ ಅದು ಕಡಲೆ ಪರ್ಸೆ ನಮ್ಮ ಇಲ್ಲಿ ನಡ್ಕೊಂಡು ಬರ್ತಾ ಇದೆ, ಬೆಂಗಳೂರು ಬಸವನಗುಡಿಯಲ್ಲಿ ನಡ್ಕೊಂಡು ಬರ್ತಾ ಇದೆ, ಏತಕ್ಕಾಗಿ ಅದನ್ನ ನಡೆಸ್ಕೊಂಡು ಬರ್ತಾ ಇದ್ದಾರೆ ಅಂತ ಹೇಳಿ ನಾನು ಅದ್ರ ಫುಲ್ ವಿವರಣೆ ನಾನು ಕಳೆದ ವರ್ಷದ್ದು ನಾನು ಕಡಲೆ ಪರ್ಸೆ ನಾನು ಅದರಲ್ಲಿ ಎಲ್ಲ ವಿವರಣೆಗಳನ್ನ ಕೊಟ್ಟಿದ್ದೀನಿ. ಸೊ ಅದಕ್ಕೆ ನಾನು ಇವಾಗ ಈ ವಿಡಿಯೋದಲ್ಲಿ ನಾನು ಇವಾಗ ಅದ್ರದ್ದು ಬಗ್ಗೆ ನಾನು ಕಡಲೆ ಪರ್ಸೆ ಬಗ್ಗೆ ನಾನು ವಿಡಿಯೋದಲ್ಲಿ ನನಗೆ ಹೇಳಬೇಕು ಅಂತ ನನಗೆ ಅನಿಸ್ತಾ ಇಲ್ಲ. ಸೊ ಅದಕ್ಕೋಸ್ಕರ ನಿಮಗೆ ಬೇಕು ಅಂದರೆ ನೀವು ಆ ವಿಡಿಯೋದಲ್ಲಿ ಹೋಗಿ ನೀವು ಅದನ್ನ ನೋಡ್ಬೋದು. ಮತ್ತು ಇನ್ನೊಂದು ಏನಂದರೆ, ನನಗೆ ಅದು ಆಗ್ತಾ ವ್ಯೂಸ್ ಜಾಸ್ತಿ ಬರ್ತಾ ನನಗೆ ಕಮೆಂಟ್ಸ್ಗಳು ಜಾಸ್ತಿ ಆಯಿತು. ಸೊ ಕಡಲೆ ಪರ್ಸೆಯಲ್ಲಿ ಕಡಲೆಕಾಯಿ ಪರ್ಸೆ ಅಂತ ಹೇಳಬೇಕು, ಸೊ ಕಡಲೆ ಪರ್ಸೆ ಅಲ್ಲ, ಆ ಥರ ಈ ಥರ ಅಂತ ಹೇಳಿ ನನಗೆ ತುಂಬಾ ಕಮೆಂಟ್ಸ್ಗಳು ಬಂದಿತ್ತು. ಸೊ ಅದು ಫೇಕ್ ವಿಡಿಯೋದಿಂದನೂ ಬಂದಿದೆ. ಸೊ ಅದಕ್ಕೆಲ್ಲರಿಗೂ ನಿಮ್ಮ ಎಲ್ಲ ಸಪೋರ್ಟಿಂದನೇ ನನಗೆ ಇಷ್ಟೊಂದು ವ್ಯೂಸ್ ಬರಲಿಕ್ಕೇನೂ ಆಯಿತು, ಮತ್ತು ನನ್ನ ಚಾನಲ್ ಓಡಲಿಕ್ಕೇನೂ ಇದಾಯಿತು. ಸೊ ನಾನು ಆ ಥರ ಹಾಕದವ್ರಿಗೇನು ಮತ್ತು ನನಗೆ ಸಪೋರ್ಟ್ ಮಾಡಿದವ್ರಿಗೇನು, ಸಪೋರ್ಟ್ ಮಾಡೋದಿರೋರಿಗೇನು, ಎಲ್ಲರಿಗೂ ನಾನು ಈ ಮೂಲಕ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಸೊ ಇವಾಗ ನಾನು ಅದೇ ಕಡಲೆ ಪರ್ಸೆಗೆ ನಾನು ಈ ವರ್ಷ ಹೋಗ್ತಾ ಇದ್ದೀನಿ. ಆಲ್ರೆಡಿ 1 ವರ್ಷ ಯಾವ ಥರ ಹೋಯ್ತು ಅಂತ ನನಗೆ ಗೊತ್ತಿಲ್ಲ, ಬಟ್ ಇವಾಗ ನನಗೆ ರೆಡಿ ಆಗಿದ್ದೀನಿ. ಸೊ ನಮ್ಮಲ್ಲಿ ಕಡಲೆ ಪರ್ಸೆ ನಡೆಯೋದು 3 ದಿನ 4 ದಿನ ಏನೋ ನಡೆಯುತ್ತೆ. ಬಟ್ ನಾನು ಫಸ್ಟ್ ಡೇನೇ ಹೋಗಬೇಕಾಗಿತ್ತು. ಇವಾಗ ಇದು ಲಾಸ್ಟ್ ಡೇ ನಾನು ಇವಾಗ ಹೋಗ್ತಾ ಇದ್ದೀನಿ ಕಡಲೆ ಪರ್ಸೆಗೆ. ಸೊ ಅದೇ ಜಾಗ ಅಂದರೆ ನಮ್ಮ ಬೆಂಗಳೂರಿನ ಬಸವನಗುಡಿ, ಅಲ್ಲಿ ನಾನು ಕಡಲೆ ಪರ್ಸೆಗೆ ಹೋಗ್ತಾ ಇದ್ದೀನಿ. ಬನ್ನಿ ಇವಾಗ ಹೋಗೋಣ. ಅಲ್ಲಿ ಯಾವ ಥರ ಅಂದರೆ ಪ್ರತಿ ವರ್ಷ ನಡೆಯೋ ಥರನೇ ಇರುತ್ತೆ, ಬಟ್ ಈ ವರ್ಷ ಯಾವ ಥರ ಡಿಫ್ರೆಂಟಾಗಿ ಏನು ಮಾಡಿದ್ದಾರೆ, ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆನೂ ನಾನು ನಿಮಗೆ ಡೀಟೇಲ್ಸ್ನ ಅಪ್ಡೇಟ್ನ ಹಂಗೇನೆ ಕೊಟ್ಕೊಂಡು ನಾನು ನಿಮ್ಮನ್ನ ಆ ಕಡಲೆ ಪರ್ಸೆಗೆ ಕರ್ಕೊಂಡು ಹೋಗ್ತೀನಿ. ಫ್ರೆಂಡ್ಸ್, ನಾನಿವಾಗ ಬಸವನಗುಡಿಗೆ ಬಂದಿದ್ದೀನಿ. ಇದು ಇವಾಗ ಎಂಟ್ರೆನ್ಸಲ್ಲೇ ನಿಮಗೆ ಕಡಲೆಕಾಯಿನ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಫುಲ್ ಐಟಮ್ ಐಟಮ್ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಫುಲ್ ಇದು ಏನು ಪಾತ್ರ ಅಂದರೆ ಸಣ್ಣದು ಈ ಮಕ್ಕಳ ಆಡ್ತಾರಲ್ಲ ಆ ಥರದ್ದು ಆಟ ಸಾಮಾನುಗಳು, ಮತ್ತು ಗ್ರಾಸಸರೀಸು, ಮತ್ತು ಪಾತ್ರ ಅಂದರೆ ದೊಡ್ಡವರಿಗೆ ಈಗ ನಾವು ಯೂಸ್ ಮಾಡುವಂಥ ಪಾತ್ರಗಳು, ಟೋಪೀಸ್ ಮತ್ತು ಬಟ್ಟೆ ಈ ಥರದ್ದೆಲ್ಲ ಕಡಿಮೆಲಿ ಸಿಗುತ್ತೆ ಇಲ್ಲಿ. ಸೊ ಇಲ್ಲಿ ಬಂದರೆ ಅಂತಲ್ಲ, ಬಸವನಗುಡಿಯಲ್ಲಿ ವರ್ಷಕ್ಕೊಂದ್ಸಲ ನಡೆಯುವ ಕಡಲೆಕಾಯಿ ಪರ್ಸೆಗೆ ಅದೊಂಥರ ಜಾತ್ರೆ ಥರನೇ ಇರುತ್ತೆ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. 4 ದಿವಸನೋ 3 ದಿವಸನೇನೋ ನಡೆಯುತ್ತೆ. ಬಟ್ ಇಲ್ಲಿ ಬಂದರೆ ಈಗ ಹೊರಗಡೆ ಎಲ್ಲ ಈಗ ನಾವು ಬೇರೆ ಏನಾದರೂ ಪ್ಲಾಸ್ಟಿಕ್ ಐಟಮ್ಸ್ ಏನೋ ತಗೊಳ್ಳೋದು ಮತ್ತು ಸ್ಟೀಲ್ ಐಟಮ್ಸ್ ಏನೋ ತಗೊಳ್ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಇಲ್ಲಿ ಬಂದರೆ ನಿಮಗೆ ಸ್ವಲ್ಪ ಕಡಿಮೆಲೇ ತಗೊಳ್ಬೋದು. ಇಯರಿಂಗ್ಸ್ ಎಲ್ಲ ತುಂಬಾ ಕಡಿಮೆಲಿದೆ. 100 ರುಪೀಸ್ ಮತ್ತು 50 ಮತ್ತು 150 ಈ ಥರ ರೇಂಜಲ್ಲಿ ನಿಮಗೆ ಇಯರಿಂಗ್ಸ್ ಎಲ್ಲ ಸಿಗುತ್ತೆ. ತುಂಬಾ ಚೆನ್ನಾಗಿ. ಮತ್ತು ಇಲ್ಲಿ ನೋಡಿ ವುಡ್ಡುಗಳಿಂದ ಮಾಡಿದ್ದು, ಅಂದರೆ ಮರದ್ದು ಇದರಿಂದ ಮಣೆ, ಮತ್ತು ಅದೇ ನಾವು ಲಟ್ಟಿಸ್ತೀವಿ ಎಲ್ಲ ಮುದ್ದೆ, ಈ ಥರ ಚಪಾತಿ ಈ ಥರ ಮಾಡೋವಂಥದ್ದೆಲ್ಲ. ಮತ್ತು ಇನ್ನೊಂದು ಹೇಳಬೇಕು ಫ್ರೆಂಡ್ಸ್, ಇದು ಕಡಲೆಕಾಯಿ ಪರ್ಸೆ ಅಂತ ಹೇಳಿದರೆ ಕಡಲೆಕಾಯಿ ಬಂದು ಒಂದೇ ಥರದ್ದು ಕಡಲೆಕಾಯಿ ಇರಲ್ಲ, ಬೇರೆ ಬೇರೆ ಜಾತಿಯ ಕಡಲೆಕಾಯಿಗಳು ಇಲ್ಲಿ ಸೇಲ್ ಆಗ್ತವೆ. ಈಗ ಕಡಲೆಕಾಯಿ ಪರ್ಸೆ ದಿನ ಬೇರೆ ಬೇರೆ ಕಡೆಯಿಂದನೇ ಬರುತ್ತೆ. ಅದು ಈಗ ನನಗೆ ನೆನಪಿಲ್ಲ. ನಿಜವಾಗ್ಲೂ ಹೇಳ್ಬೇಕಂದ್ರೆ ನಾನು ಹಳೆ ವೀಡಿಯೋದಲ್ಲಿ ಅದೆಲ್ಲ ಕೊಟ್ಟಿದ್ದೀನಿ. ನಾನು ಇದರಲ್ಲಿ ಹೇಳಬೇಕು ಅಂತಿಲ್ಲ ಅಂತ ಅಂದ್ಕೊಂಡು ನಾನೀಗ ನಿಮಗೆ ವಿವರಣೆ ಇಷ್ಟನ್ನ ಮಾತ್ರ ಹೇಳ್ತಾ ಇದ್ದೀನಿ. ಸೊ ಬೇರೆ ಬೇರೆ ಜಾತಿಯ ಕಡಲೆಕಾಯಿಗಳನ್ನ ಇಲ್ಲಿ ನಾವು ನೋಡ್ಬೋದು. ಬೇರೆ ಬೇರೆ ಇದರಿಂದ ತಗೊಂಡು ಬರ್ತಾರೆ, ತಂದು ಇಲ್ಲಿ ಸೇಲ್ ಮಾಡ್ತಾರೆ. ಅದು ತುಂಬ ಕಡಿಮೆಲೇ ಇರುತ್ತೆ ಫ್ರೆಂಡ್ಸ್. ನಿಮಗೆ ಹೇಗೆ ಅಂದರೆ ಪಾವುಗೆ ಅಂದರೆ ಒಂದು ಸೇರು ಇದೆಯಲ್ಲ ಆ ಥರದ್ರಲ್ಲಿ ನಿಮಗೆ 50ಗೆ 2 ಸೇರಿಗೆ 50, ಮತ್ತು 2 ಸೇರಿಗೆ 100 ಈ ಥರದಲ್ಲ. ಅಂದರೆ ಮುಂದೆ ಹೋಗ್ತಾ ನಿಮಗೆ ಕಡಿಮೆ ರೇಟಲ್ಲಿ ಮತ್ತು ಜಾಸ್ತಿ ರೇಟಲ್ಲಿ ಈ ಥರದಲ್ಲಿ ಇರುವಂಥದ್ದು ಕಡಲೆಕಾಯಿಗಳು. ಸೊ ನನಗೆ 50 ರುಪೀಸಿಗೆ 2 ಸೇರು ಅಂತ ಹೇಳ್ಬಿಟ್ಟು ಆ ಥರದ್ದು ಅದು ನಾನು ತಗೊಂಡ್ಬಂದೆ. ಸೊ ನಮಗೆ ಬೇಕಿಲ್ಲ ಅದು. ಅಂದರೆ ಏಕೆ ಅಂದರೆ ನಾನು
ಕಡಲೆಕಾಯಿ ಪರ್ಸೆ ಅಂದ್ರೇ ಅದರಲ್ಲಿ ಸ್ವಲ್ಪ ಕಡಿಮೆಲೇ ಸಿಗುತ್ತೆ ಕಡಲೆಕಾಯಿ ಈ ಟೈಮಲ್ಲಿ. ನಾವು ಆಲ್ರೆಡಿ ತೊಗೊಳ್ತಾನೆ ಇರ್ತೀವಲ್ವ, ಈ ಕಡಲೆಕಾಯಿಗೆ ಪರ್ಸೆಗೆ ಬಂದಾಗ ಅಂತನಲ್ಲ, ಈಗ ನಾವು ಟೌನಿಗೆ ಹೋದಾಗೆಲ್ಲ ನಾವು ತಂದೆ ತರ್ತೀವಿ. ಅದಕ್ಕೋಸ್ಕರ ನಾನೇನು ಮಾಡಿದೆ ಅಂದರೆ ಒಂದು ಸ್ವಲ್ಪ ಅಂದರೆ ಮನೆಗೆ ಬೇಕು ಅಂತ ಹೇಳಿ ಒಂದು ಸ್ವಲ್ಪ ತಂದಿದ್ದಷ್ಟೇ, 2 ಪಾವಷ್ಟು. ಅದಕ್ಕೆ 100 50 ರುಪೀಸ್ ಏನೋ ಕೊಟ್ಟೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಬುಕ್ಸ್ ಎಲ್ಲ ಇದೆ ಮಕ್ಕಳಿಗೆ ಓದಲಿಕ್ಕೆ, ಕಥೆಗಳು, ಕಾದಂಬರಿಗಳೆಲ್ಲ ಇರುತ್ತಲ್ಲ, ಆ ಥರ ಬುಕ್ಸ್ಗಳೆಲ್ಲ ಇಲ್ಲಿ ಸೇಲ್ ಆಗ್ತಾ ಇರುತ್ತೆ. ಅದು ತುಂಬ ಕಡಿಮೆ ರೇಟಲ್ಲಿ ನಿಮಗೆ ಸಿಗುತ್ತೆ. ಮತ್ತು ಕುರ್ತೀಸ್ ಎಲ್ಲ ಇರುತ್ತಲ್ಲ, ಅದೆಲ್ಲ ನಿಮಗೆ 150ಗೆ 200ಗೆ 2 ಈ ಥರದೆಲ್ಲ, ಅಂದರೆ 250ಗೆ 200ಗೆ 100ಗೆ 2 ಈ ಥರದೆಲ್ಲ ಸೇಲ್ ಆಗ್ತಾಯಿತ್ತು. ಸೊ ನೋಡಿ ತಗೊಳ್ಬೇಕು. ಅಂದರೆ ಗುಂಪಿನಲ್ಲಿ ಗೋವಿಂದ ಅಂತ ಹೇಳಿ ಏನೇನೋ ರೇಟುಗಳು ಜಾಸ್ತಿ, ಒಂದೊಂದು ಕಡೆ ರೇಟ್ ಕಮ್ಮಿ, ಒಂದೊಂದು ಕಡೆ ರೇಟ್ ಜಾಸ್ತಿ ಇರುತ್ತೆ. ಸೊ ನೋಡಿಕೊಂಡು ಪರ್ಚೇಸ್ ಮಾಡಬೇಕು ಅಂತ ನಾನು ಹೇಳ್ತೀನಿ. ಮತ್ತು ಮಕ್ಕಳ ಆಟ ಸಾಮಾನೆಲ್ಲ ತುಂಬ ಕಡಿಮೆಯಲ್ಲಿ, ಅಂದರೆ ಈ ಅಡುಗೆ ಆಟ ಎಲ್ಲ ಆಡ್ತಾವಲ್ಲ ಮಕ್ಕಳು ಸಣ್ಣ ಸಣ್ಣವು, ಅದರಲ್ಲಿ ಸಣ್ಣ ಸಣ್ಣ ಪಾತ್ರೆಗಳಲ್ಲ. ಸೊ ನಾನು ಇಲ್ಲಿ ಬಂದೇ ನೋಡಿದ್ವಿ ಈ ಥರ ಪಾತ್ರೆಗಳು, ನನಗೆ ತುಂಬಾ ಇಷ್ಟ ಆಯ್ತು ಅದೆಲ್ಲ. ಇವಾಗ ನಮ್ಮ ಮನೇಲಿ ಸಣ್ಣ ಮಕ್ಕಳಿರುವಾಗಲೇ ಇದೆಲ್ಲ ಇರಲೇ ಇಲ್ಲ. ಸೊ ಇವಾಗ ಇದು ವೀಡಿಯೋಗಳಿಗೆಲ್ಲ ಮಾಡಲಿಕ್ಕೆ ಅಂತೇಳಿ ಸಣ್ಣ ಸಣ್ಣ ಕುಕ್ಕರ್, ಸಣ್ಣ ಸಣ್ಣ ಮಿಕ್ಸಿಗಳು, ಮತ್ತು ದೋಸೆ ಮಾಡುವ ಆ ಥರದೆಲ್ಲ ಸಣ್ಣ ಸಣ್ಣ ಚುಪ್ಪಿ ಅದೆಲ್ಲ ನೋಡುವಾಗ ಒಂಥರ ಮೈಂಡ್, ನಾವು ಸಣ್ಣ ಮಕ್ಕಳು ಇದಕ್ಕೆ ಹೋಗ್ಬಿಡ್ತೀವಿ, ಅಷ್ಟು ಚೆನ್ನಾಗಿರುತ್ತೆ ನೋಡಲಿಕ್ಕೆ. ಅದೂ ಅಷ್ಟೇ ನಿಮಗೆ ತುಂಬಾ ಕಡಿಮೆ. ಸ್ಪೂನ್ಗಳೆಲ್ಲ 10 ರುಪೀಸ್, 15 ರುಪೀಸ್, 20 ರುಪೀಸ್ ಈ ಥರದ್ದೆಲ್ಲ ಸಿಗುತ್ತೆ. ಮತ್ತು ವಾಸ್ಗಳಿದೆ ನೋಡಿ, ಇದೆಲ್ಲ ತುಂಬಾ ಚೆನ್ನಾಗಿದೆ. ಮತ್ತು ಇದರಲ್ಲಿ ದೊಡ್ಡ ದೊಡ್ಡ ವಾಸ್ಗಳು ಬಂದು ಒಂದು ಕಡ್ಡಿಗೆ ಎಷ್ಟಪ್ಪ 10 ರುಪೀಸ್ ಅಲ್ಲಪ್ಪ, 10 ರುಪೀಸ್ ಹತ್ರ ಇದು ಒಂದೊಂದು ಕಡ್ಡಿಗೆ 10 ರುಪೀಸ್ ಥರ ನಿಮಗೆ ಯಾವುದು ಬೇಕೋ ಅದನ್ನ ನೀವು ತೊಗೊಳ್ಬೋದು. ಮತ್ತು ಬೇರೆ ಕಡೆ ಹೋದರೆ 20 ರುಪೀಸ್ ಈ ಥರದ್ದೆಲ್ಲ ಇರುತ್ತೆ. ಸ್ಟಾರ್ಟಿಂಗ್ 10 ರುಪೀಸ್, ಮತ್ತು ಹೋಗ್ತಾ ನಡ್ಕೊಂಡು ಹೋಗ್ತಾ 20 ರುಪೀಸ್, 50 ರುಪೀಸ್ ಈ ಥರದ್ದೆಲ್ಲ ಇರುತ್ತೆ. ನೀವು ನೋಡಿಕೊಂಡು ನೀವು ಇಲ್ಲಿ ಪರ್ಚೇಸ್ ಮಾಡ್ಬೋದು. ಮತ್ತು ನಾನು ಕಳೆದ ವರ್ಷದ್ದು ಕಡಲೆಕಾಯಿ ಪರ್ಸೆಗೆ ಬಂದಾಗ ಅದಕ್ಕೂ ಈಗಕ್ಕೂ ತುಂಬಾ ಡಿಫ್ರೆಂಟ್. ಏನಂದರೆ ತುಂಬ ಜನ ಇದ್ದರು, ಆದರೆ ಆ ಸಲ ಅಷ್ಟೇನು ಜನ ಕಡಿಮೆ ಇದ್ದರು. ಸೊ ಈ ಸಲ ತುಂಬಾ ಜಾಸ್ತಿ ಇದ್ದರು ಅಂತ ನನಗೆ ಅನಿಸುತ್ತೆ. ಮತ್ತು ಕಡಲೆಕಾಯಿ ತುಂಬಾ ಇತ್ತು, ಲೈನ್ ಕಡಲೆಕಾಯಿ, ಯಾವುದು ಬೇಕು ಕಡಲೆಕಾಯಿ ಯಾವುದು ಬೇಡ ಈ ಥರ ಇದರಲ್ಲಿ ಕಡಲೆಕಾಯಿ ಸೇಲಿಂಗ್ ಇತ್ತು. ಸೊ ಅದನ್ನು ನಾವು ನೋಡ್ಕೊಂಡು ಹಂಗೆ ಬಂದ್ವಿ. ಮತ್ತು ಇನ್ನೊಂದೇನೆಂದರೆ ಬಸವನಗುಡಿ ಟೆಂಪಲಿಗೆ ಹೋಗಿದ್ವಿ. ಅಲ್ಲಿ ಅನ್ನದಾನ, ಅಂದರೆ ನಾವು ಕಳೆದ ವರ್ಷ ನಮಗೆ ಅನ್ನ ಸಂತರ್ಪಣೆ ಆ ಥರ ಇರಲಿಲ್ಲ, ಹಾಗೆ ಹೋಗಿ ನಾವು ಬಂದ್ವಿ ದೇವಸ್ಥಾನಕ್ಕೆ ಒಳಗಡೆ. ಸೊ ಈ ಸಲ ಅನ್ನ ಸಂತರ್ಪಣೆ ಇರೋದ್ರಿಂದ, ಪೂಜೆನೂ ಇರೋದ್ರಿಂದ ಲೈನ್ ಸಿಸ್ಟಮಲ್ಲಿ. ಕಳೆದ ವರ್ಷ ಅಂದರೆ ಡೈರೆಕ್ಟ್ ಹಂಗೆ ಹೋಗೋದು, ನಮಗೆ ವೀಡಿಯೋ ಅದು ಇದು ಬೇಕು ಅಂತ ನೋಡ್ಕೊಳ್ಳೋದು, ದೇವ್ರನ್ನ ಇದು ಮಾಡಿಕೊಂಡು ನೆನ್ಪು ಮಾಡ್ಕೊಂಡು ಹಂಗೆ ಬಸವನಗುಡಿ ಅದರೊಳಗಡೆ ಹೋಗಿ ಬಸವನ ಇದು ಮಾಡಿ ಪ್ರದಕ್ಷಿಣೆ ಹಾಕಿ ಬರೋ ಥರ ಇತ್ತು. ಈ ವರ್ಷದಿಂದ ಅವರು ಏನು ಅಂತ ಗೊತ್ತಿಲ್ಲ, ತುಂಬ ರಶ್ ಮಾಡಿಬಿಟ್ಟಿದ್ದಾರೆ. ಫುಲ್ ಲೈನ್ ಸಿಸ್ಟಮಲ್ಲಿ ಹೋಗಬೇಕು. ಅದು ಹೋಗಿ ದರ್ಶನ ಮಾಡ್ಕೊಂಡು ಬಂದಾದಮೇಲೆ ಊಟದ ವ್ಯವಸ್ಥೆನೂ ಅಲ್ಲಿತ್ತು. ಊಟ ಪ್ರಸಾದ ಎಲ್ಲನೂ ಇದು ಮಾಡ್ತಾಯಿದ್ರು. ಮತ್ತು ಅಲ್ಲಲ್ಲಿ ಊಟ ಅದು ಇದು ಎಲ್ಲ ಇತ್ತು. ಮತ್ತು ಇನ್ನೊಂದು ಪುನೀತ್ ರಾಜ್ಕುಮಾರ್ ಅವರ ಕಣ್ಣಿನ ಧಾರಣಲ್ಲಪ್ಪ, ಕಣ್ಣು ನೇತ್ರದಾನ ಆ ಥರದ್ದು ಶಿಬಿರನೂ ಅಲ್ಲಿ ಇತ್ತು. ಸೊ ಅದು ನಾನು ವೀಡಿಯೋ ಮಾಡಲಿಲ್ಲ, ಅಂದರೆ ರಶ್ ಇದ್ದರು, ಹಾಗಾಗಿ ನನಗೆ ಅದು ಮಾಡೋಕ್ಕೆ ಆಗಿಲ್ಲ. ಸೊ ಅದು ಒಂದಿತ್ತು. ಏನಾದರೂ ಕಣ್ಣಿನ ಏನಾದರೂ ನೇತ್ರದಾನ ಮಾಡುವಂಥದ್ದು ಏನಾದರೂ ಇದ್ದರೆ ಅಲ್ಲಿ ಹೋಗಿ ಅವ್ರ ಜೊತೆ ಮಾತಾಡಿ ನೀವು ಮಾತಾಡ್ಬೋದು ಅವ್ರ ಜೊತೆಗೆ, ಏನಾದರೂ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಆ ಥರದ್ದು ಅಲ್ಲಿತ್ತು. ಮತ್ತು ದೊಡ್ಡ ಗಣಪತಿ ಅದಂತೂ ತುಂಬಾ ರಶ್. ಅಲ್ಲಿ ಅಂತೂ ಏನು ವೀಡಿಯೋನೂ ಮಾಡೋಕ್ಕೂ ಆಗಿಲ್ಲ, ಏನಿಲ್ಲ. ಇದರಲ್ಲೆಲ್ಲ ಕಳ್ಳರ ಸಂತೆ ಜಾಸ್ತಿನೇ ಇರ್ತಾರೆ. ಯಾರು ಎಲ್ಲಿ ಏನು ಅಂದರೆ, ಈಗ ನಾವು ಗೋಲ್ಡ್ ಅದೆಲ್ಲ ಹಾಕ್ಕೊಂಡು ಹೋಗಿರ್ತೀವಿ, ಪ್ರಜ್ಞೆನೇ ಇರಲ್ಲ ಆ ಜನಗಳು ಇದು ಸೌಂಡಿಗೆ, ಅದಕ್ಕೆ. ಸೊ ಇದರಲ್ಲಿ ನಾನು ಟೆಂಪಲ್ಗೆಲ್ಲ ಹೋಗಿ ಬರೋದು ಅದೇನು ಮಾಡಿಲ್ಲ. ಮತ್ತು ಬಸವನಗುಡಿಗೂ ಅಷ್ಟೇ ನಾನು ಹೋಗೇ ಇಲ್ಲ. ಸೊ ಅದರದ್ದು ಸ್ವಲ್ಪ ವೀಡಿಯೋನ ನಾನು ಹಾಕಿದ್ದೀನಿ. ಒಂದು ಅರ್ಧಕ್ಕೆ ಹೋಗಿ ಅಲ್ಲಿ ಲೈನ್ ಸಿಸ್ಟಮ್ ನೋಡಿದಾಗೇ ನಾನು ರಿಟರ್ನ್ ವಾಪಸ್ ಬಂದುಬಿಟ್ಟೆ. ಮತ್ತು ಕೆಳಗಡೆ ಅಂದರೆ ಬಸವನಗುಡಿಗೆ ಹೋಗಿ ನಾವು ರಿಟರ್ನ್ ಬರುವಾಗ ಮಕ್ಕಳಿಗೆ ಆಟ ಆಡುವಂಥದ್ದು, ಈ ತೊಟ್ಟಿಲಲ್ಲಿ ರೌಂಡ್ ಹೊಡಿತಾರಲ್ಲ, ಸೊ ಆ ಥರದ್ದೆಲ್ಲ ಇತ್ತು. ಸೊ ಅದೆಲ್ಲ ತುಂಬಾ ಚೆನ್ನಾಗಿತ್ತು. ಬಟ್ ನನಗೆ ಅದು ತಲೆ ತಿರುಗುತ್ತೆ ಅಂತೇಳಿ ನಾವು ಯಾರು ಅದನ್ನೆಲ್ಲ ಹೋಗಿಲ್ಲ, ಏನಿಲ್ಲ. ಬಟ್ ಇದನ್ನೆಲ್ಲ ನಾವು ಹಿಡ್ಕೊಂಡು ಬಂದ್ವಿ.
ನೋಡಿ ಫ್ರೆಂಡ್ಸ್, ನಿಮಗೆ ಇದು ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡ್ಕೊಳ್ಳಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಯಾರಾದರೂ ಹೊಸಬ್ರು ನನ್ನ ಚಾನಲ್ಗೆ ಬಂದು ನೋಡ್ತಾ ಇರೋರಾದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡ್ಕೊಳ್ಳಿ. ಮತ್ತು ನಿಮಗೆ ಇದ್ರ ಬಗ್ಗೆ ಇನ್ನೂ ಕಡಲೆಕಾಯಿ ಪರ್ಸದ ಬಗ್ಗೆ ನಿಮಗೆ ಬೇಕು ಅಂದರೆ ನನ್ನ ಫಸ್ಟ್ದು ವಿಡಿಯೋ ಒಂದು ಇದೆ, ಅದಕ್ಕೆ ಹೋಗಿ ನೀವು ನನ್ನ ಚಾನಲ್ನ ನೋಡ್ಬೋದು. ಅದು ತುಂಬಾ ಚೆನ್ನಾಗಿದೆ. ಸೊ ಆ ವಿಡಿಯೋಕ್ಕೆ ನೀವು ಯಾವ ಥರ ಸಪೋರ್ಟ್ ಮಾಡಿದ್ದೀರಾ ಅದೇ ಥರ ನೀವು ಈ ವಿಡಿಯೋಕ್ಕೇನು ಸಪೋರ್ಟ್ ಮಾಡಬೇಕು. ನಿಮ್ಮ ಸಪೋರ್ಟ್ ಇಲ್ಲದೇ ನನಗೆ ಮುಂದೆ ಹೋಗ್ಲಿಕ್ಕಾಗಲ್ಲ. ಎವ್ರಿ ಒನ್ ಫ್ರೆಂಡ್ಸ್, ಪ್ಲೀಸ್ ಸಪೋರ್ಟ್ ಮೀ ಮೈ ಚಾನಲ್. ಸಪೋರ್ಟ್ ಮಾಡಿ ನನಗೆ ಮುಂದೆ ಹೋಗಲಿಕ್ಕೆ. ಮತ್ತು ಇಲ್ಲಿ ನೋಡಿ ಫ್ರೂಟ್ಸ್ ಎಲ್ಲ ಇದೆ, ಇದೆಲ್ಲ ಕಡಿಮೆ ರೇಟಲ್ಲಿ ನಿಮಗೆ ಸಿಗುತ್ತೆ. ಸಣ್ಣ ಸಣ್ಣ ಮಕ್ಕಳಿಗೆ ಈ ಡ್ಯಾನ್ಸ್ ಇದೆಲ್ಲ ಪ್ರೋಗ್ರಾಮ್ಸ್ ಎಲ್ಲ ಇರುತ್ತಲ್ಲ, ಅಂಥವಕ್ಕೆಲ್ಲ ಇಯರಿಂಗ್ಸ್ ಮತ್ತು ಮಣಿಗಳು, ಕತ್ತಿಗೆ ಹಾಕೋದು, ಆ ಥರದ್ದೆಲ್ಲ ತುಂಬಾ ಚೆನ್ನಾಗಿತ್ತು. ಆದರೆ ಹೇಗಿದ್ದರೂ ನಾನು ಅದು ತಗೊಂಡಿಲ್ಲ ಇದು ತಗೊಂಡಿಲ್ಲ ಅಂತೇಳಿ ನನ್ನದೊಂದು 1000 ಮಟಾಸ್ ಆಗಿದೆ. ನಾನು ಮನೆಗೆ ಬಂದು ನೋಡಿದ್ರೆ ನನಗೆ 1000 ಅಷ್ಟು ಬಂದಿಲ್ಲ ಅಂತ ಅನಿಸುತ್ತೆ. ಆ ಥರ ನನಗೆ ಫೀಲ್ ಆಯಿತು. ಏಕೆಂದರೆ ಅಲ್ಲಿ 10 ರುಪೀಸ್, ಇಲ್ಲಿ 50 ರುಪೀಸ್, 100 ರುಪೀಸ್, ಅದು ತಗೊಂಡೆ ಇದು ತಗೊಂಡೆ ಅಂತೇಳಿ ನನ್ನೊಂದು 1000 ದುಡ್ಡು ಹೋಗಿದೆ. ಸೊ ಇರಲಿ, ವರ್ಷಕ್ಕೊಂದ್ಸಲ ಈ ಥರ ಎಲ್ಲ ನಾವು ಏನು ಹೇಳೋದು, ಚಿಕ್ಕದ್ರಲ್ಲಿರುವಾಗ ಅಮ್ಮನ ಜೊತೆಗೆಲ್ಲ ನಾವು ಕೈ ಹಿಡ್ಕೊಂಡು ಜಾತ್ರೆ ಎಲ್ಲ ನೋಡೋದು, ಅದೊಂಥರ ಇರುತ್ತೆ. ಇದು ದೊಡ್ಡವರಾದ್ಮೇಲೆ ಈ ಥರ ನಮ್ಮ ಮಕ್ಕಳನ್ನ ನಾವು ಕರ್ಕೊಂಡು ಜಾತ್ರೆಗೆ ಹೋಗೋದು ಇದೊಂದು ಥರ ಇರುತ್ತೆ. ಒಂದೊಳ್ಳೆ ಬ್ಯೂಟಿಫುಲ್ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಇದು. ಮತ್ತು ನೋಡಿ, ನೀವು ಯಾರಾದರೂ ಕಡಲೆಕಾಯಿ ಪರ್ಸೆ ಈ ಸಲ ನೋಡೋಕ್ಕಾಗಿಲ್ಲದವರು ಮುಂದಿನ ವರ್ಷ ಹೋಗಿ ನೋಡ್ಕೊಂಡು ಬನ್ನಿ ಕಡಲೆಕಾಯಿ ಪರ್ಸೆನ. ಸೊ ನಾನು ಬೇರೆ ಕಡೆಯಲ್ಲೆಲ್ಲ ಮಲ್ಲೇಶ್ವರಂ ಈ ಥರದಲ್ಲೆಲ್ಲ ಕಡಲೆಕಾಯಿ ಪರ್ಸೆ ನಡೆಯುತ್ತೆ. ಬಸವನಗುಡಿ ಒಂದೇ ಅಲ್ಲ, ಬೇರೆ ಬೇರೆ ಕಡೆ ಎಲ್ಲ ನಡೆಯುತ್ತೆ. ಬಟ್ ನಾನು ಮಾಮೂಲಿ ಇಲ್ಲಿಗೇನೆಂದರೆ ಬಸವನಗುಡಿಗೆ ಹೋಗೋಣ ಅಂತೇಳಿ ನಾನು ಈ ವರ್ಷವೂ ಬಸವನಗುಡಿಯೇ ಮಾಡಿದ್ದು. ನೋಡೋಣ ಮುಂದಕ್ಕೆ ದೇವ್ರು ಚೆನ್ನಾಗಿತ್ತು ಅಂತ ಹೇಳಿದ್ರೆ, ನನ್ನ ಚೆನ್ನಾಗಿಟ್ಟರು, ನಿಮ್ಮ ಸಪೋರ್ಟಿಂದ ನಾನು ಮುಂದೆ ಹೋಯ್ತು ಅಂದರೆ ಬೇರೆ ಮಲ್ಲೇಶ್ವರಂ ಅಲ್ಲ ಬೇರೆ ಯಾವುದಾದ್ರೂ ಕಡೆಯಲ್ಲಿ ನನಗೆ ವಿಡಿಯೋ ಮಾಡಲಿಕ್ಕೆ ಆ ದೇವ್ರ ಶಕ್ತಿ ಎಲ್ಲ ಕೊಟ್ಟರೆ ಖಂಡಿತ ನೆಕ್ಸ್ಟ್ ನಾನು ಮಾಡ್ತೀನಿ ಇದು ಕಡಲೆಕಾಯಿ ಪರ್ಸೆನ. ಸೊ ಫ್ರೆಂಡ್ಸ್, ಇಲ್ಲಿ ನೋಡಿ, ಇದೆಲ್ಲ ಇಯರಿಂಗ್ಸ್ ಎಲ್ಲ ರಿಂಗ್ಗಳು, ಅಂದರೆ ಕೈಗೆ ಹಾಕ್ತೀವಲ್ಲ, ಅದು ನಮ್ಮ ಏನು ಹೇಳೋದು, ನಾವು ಡ್ರೆಸ್ಸಿಂಗಿಗೆ ಮ್ಯಾಚಿಂಗ್ ಇಯರಿಂಗ್ಸ್ಗೆ ಯಾವ ಥರ ಹಾಕೋತೀವಿ ಅದೇ ಥರ ಕೈಗೆ ಇಯರಿಂಗ್ಸ್ ಇರೋದು ಅಂಥದ್ದು. ಮತ್ತು ಇದು ನೋಡಿ, ಒಂಥರ ನಮ್ಮಲ್ಲಿ ಪತ್ತಕ್ ಅಂತ ಹೇಳ್ತೀವಿ, ಈ ಥರ ಕತ್ತಿಗೆ ಹಾಕೊಳ್ಳೋದು, ಇದೆಲ್ಲ ಅಲ್ಲ. ಸೊ ಇದು ಮಣಿ, ಬ್ಯಾಕಿಗೆ ವೈಟ್ ಮಣಿ, ಅದರಿಂದ ನನಗೆ ಅಷ್ಟೇನು ಅಟ್ರ್ಯಾಕ್ಟ್ ಆಗಿಲ್ಲ. ಬಟ್ ಅದು ಚೆನ್ನಾಗಿದೆ ನೋಡಲಿಕ್ಕೆ. ಅದು 50 ರುಪೀಸ್ ಅಷ್ಟೇ. ಸೊ ಬೇರೆ ಕಡೆ ಅಂದರೆ ನಾನು ಸ್ಟಾರ್ಟಿಂಗ್ ನೋಡುವಾಗ ಅದು 50 ರುಪೀಸ್ ಇತ್ತು. ಮತ್ತು ನಾನು ರಿಟರ್ನ್ ಬಂದು ಕೇಳಿದಾಗ 100 ರುಪೀಸ್ ಆಯ್ತದು. ಸೊ ಹಾಗಾಗಿ ಅದು ಚೆನ್ನಾಗಿತ್ತು. ಮತ್ತು ಕ್ಲಿಪ್ಸ್, ಮತ್ತು ಅದೇ ನಮಗೆ ಹೆಣ್ಮಕ್ಳಿಗೆ ಏನೇನು ಬೇಕು ಅದೆಲ್ಲ ಇತ್ತು. ಮತ್ತು ಗಂಡು ಮಕ್ಕಳಿಗೆ ಏನು ಕಾರು, ರೈಲು, ಜೀಪು ಈ ಥರದ್ದು ಎಲ್ಲ ಇತ್ತು. ಸೊ ಇವಾಗ ಜೋಡಿಸ್ತಾ ಇದ್ದಾರೆ ನೋಡಿ. ಏನಿದ್ರು ನಿಮಗೆ ಇಲ್ಲಿಗೆ ಹೋಗ್ಬೇಕಂದ್ರೆ ಒಂದು 12 ಗಂಟೆ ಮೇಲೆ, 12 o'clock ಮೇಲೆ, 1 o'clock ಮೇಲೆ ಹೋದರೆ ಸಾಕು. ಆವಾಗ ಎಲ್ಲ ಶಾಪಿಂಗ್ ಓಪನ್ ಆಗೋದು. ಸೊ ನಾವು ಸ್ವಲ್ಪ ಬೇಗನೆ ಹೋಗಿದ್ವಿ ಅಲ್ಲ, ಅದಕ್ಕೆ ಎಲ್ಲನೂ ಆವಾಗ ಎಲ್ಲ ಓಪನ್ ಮಾಡಿ ಎಲ್ಲ ಇಡ್ತಾಯಿದ್ರು. ಸೊ ನಾವು ರಶ್ ಆಗ್ತದೆ ಮತ್ತು ಬೇಗ ಹೋಗಿ ಬೇಗ ರಿಟರ್ನ್ ಬಂದುಬಿಡೋಣ ಅಂತ ಹಂಗೆ ಅಂದ್ಕೊಂಡಿದ್ದು. ನೋಡಿದ್ರೆ ನಾನು ಬಂದಿದ್ದೆ 4 o'clockಗೆ ರಿಟರ್ನ್ ಮನೆಗೆ. ಅಷ್ಟು ಟೈಮ್ ಆಯಿತು. ಸೊ ಇನ್ನೊಂದೇನೆಂದರೆ ಶಕ್ತಿ ಬೇಕು ಫ್ರೆಂಡ್ಸ್, ನಡಿಬೇಕು, ತುಂಬಾ ನಡಿಬೇಕು. ನಡ್ಕೊಂಡು ದಾರಿ ಉದ್ದ ಹೋಗೋದು, ಈ ಜಾತ್ರೆ ಥರ ಇರುತ್ತಲ್ಲ ಅದನ್ನೆಲ್ಲ ನೋಡಿಕೊಂಡು ಪರ್ಚೇಸ್ ಮಾಡ್ಕೊಂಡು ಬರೋದು, ಈ ಥರ ಇರುತ್ತೆ. ನಡೆಯೋಕ್ಕೆ ಶಕ್ತಿ ಇರೋರು ಹೋಗ್ಬೋದು. ಈಗ ನೋಡಿ, ಪಿಂಗಾಣಿ ಮತ್ತು ಈ ಥರದ್ದು ಇದರಲ್ಲೆಲ್ಲ ಮಾಡಿದ್ದು, ಈ ಬುದ್ಧ ಅದೆಲ್ಲ ತುಂಬಾ ಚೆನ್ನಾಗಿದೆ. ಸುಮ್ಮನೆ ಹಂಗೇನೆ ಟಿ ವಿ ಸ್ಟ್ಯಾಂಡ್ ಹತ್ರ ಎಲ್ಲ ಇಡಲಿಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಸೊ ಯಾಕೆ ಇವರೆಲ್ಲ ಮಾತಾಡಲ್ಲ ಅಂತ ಹಂಗೆ ಅನಿಸುತ್ತೆ. ನೋಡಿ, ಇದೊಂದು ಚೆನ್ನಾಗಿದೆ ಅಲ್ಲ, ಬ್ಲೂ ಕಲರ್ದು ಆ ಥರ. ಸೊ ಇಲ್ಲಿ ನೋಡಿ, ಒಂದು ಕೃಷ್ಣ, ಲಿಟ್ಲ್ ಕೃಷ್ಣ ಆಡ್ತಾ ಇರೋದು. ಸಣ್ಣ ಮಕ್ಕಳಿಗೆ ತುಂಬಾ ಚೆನ್ನಾಗಿರುತ್ತೆ. ಸೊ ಹಾಗೆ ಎಲ್ಲ ನೋಡ್ಕೊಂಡು ಬಂದ್ವಿ. ನೀವು ಈ ವಿಡಿಯೋ ನೋಡಿ ಎಂಜಾಯ್ ಮಾಡಿರ್ತೀರ, ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀವಿ. ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್, ಎಲ್ಲ ಫುಲ್ ವಿಡಿಯೋ ನೋಡಿ ಮತ್ತು ಸಪೋರ್ಟ್ ಮಾಡಿ ನನಗೆ. ನಾನು ಬೇರೆ ಕಡೆ ಎಲ್ಲ ಹೋಗ್ದಾಗೆಲ್ಲ ಈ ಥರ ಕ್ಲಿಪ್ಸ್ನೆಲ್ಲ ಕೇಳ್ತೀನಿ, ಎಷ್ಟು ರೇಟ್ ಇದೆ ಅಂತ. ಅಲ್ಲಿ ನೋಡಿದ್ರೆ 10 ರುಪೀಸ್ ಇರುತ್ತೆ, ಇಲ್ಲಿ ಬಂದು ನೋಡಿದ್ರೆ 20 ರುಪೀಸ್ ಇರುತ್ತೆ. ಸೊ ಅದೇ ಒಂದಕ್ಕೊಂದಕ್ಕೆ ಒಂದು ಸ್ವಲ್ಪ ವ್ಯತ್ಯಾಸಗಳಿರುತ್ತೆ. 5 ರುಪೀಸ್ ಜಾಸ್ತಿ, 5 ರುಪೀಸ್ ಕಡಿಮೆ, 10 ರುಪೀಸ್ ಜಾಸ್ತಿ, 10 ರುಪೀಸ್ ಕಡಿಮೆ, ಈ ಥರದೆಲ್ಲ ಇರುತ್ತೆ. ಸೊ ಹಾಗಾಗಿ ಮತ್ತು ನಾನು ಎಲ್ಲಿಯಪ್ಪ ಅಂದರೆ ಮಾರ್ಕೆಟಿಗೆಲ್ಲ ಹೋದರೆ ನಾನು ಕ್ಲಿಪ್ಸ್ ಅದೆಲ್ಲ ಏನಾದರೂ ಮೇಕಪ್ ಐಟಮ್ಸ್ ಎಲ್ಲ ನಾನು ಅಲ್ಲಿಂದಲೇ ಸ್ವಲ್ಪ
ಬೆಸ್ಟ್ ಕ್ವಾಲಿಟಿ ಆಗಿರುತ್ತೆ ಮತ್ತು ನಮಗೆ ಒಂದು ಸ್ವಲ್ಪ ಕಡಿಮೆಲೇ ಸಿಗುತ್ತೆ ಅಲ್ಲೆಲ್ಲ ಹೋದರೆ. ಸೊ ನಾನು ಅಲ್ಲಿಂದನೇ ತಂದಿರ್ತೀನಿ, ಅದರಿಂದ ನಾನು ಇಲ್ಲಿ ಏನೂ ಆ ಥರ ನನಗೆ ಇಯರಿಂಗ್ಸ್ ಆ ಥರದ್ದೇನು ನಾನು ಪರ್ಚೇಸ್ ಏನು ಮಾಡಿಲ್ಲ. ಬಟ್ ಆದ್ರೂ ನಂದು 1000 ರೂಪಾಯಿ ಹೋಗಿದೆ ಫ್ರೆಂಡ್ಸ್. ಅದು ಹೇಗೆ ಹೋಯ್ತು ಅಂತ ಈಗಲೂ ಗೊತ್ತಿಲ್ಲ, ಇರಲಿ. ಸೊ ಫ್ರೆಂಡ್ಸ್ ನೋಡಿ, ಇದೆಲ್ಲ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ಎಲ್ಲ ಇಷ್ಟ ಆದರೆ ಮತ್ತೊಮ್ಮೆ ಮಗದೊಮ್ಮೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಚಾನಲ್ನ ಮತ್ತು ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ಸ್ ಮಾಡಿ, ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡ್ಕೊಳ್ಳಿ. ದಯವಿಟ್ಟು ಸಪೋರ್ಟ್ ಮಾಡಿ. ಇಷ್ಟೇ ನಾನು ಕೇಳ್ಕೊಳ್ತಾ ಇರೋದು. ನಿಮ್ಮ ಸಪೋರ್ಟೇ ನನಗೆ ಮುಂದಿನ ದಾರಿ. ಇಷ್ಟೇ ಫ್ರೆಂಡ್ಸ್ ನಾನು ಹೇಳ್ತಾ ಇರೋದು, ಬೇರೆ ಏನಿಲ್ಲ. ಸೊ ನನಗೆ ಬೆಸ್ಟ್ ಅಂತ ಅಲ್ಲಿ ಆಗಿದ್ದು ಕಡಲೆಕಾಯಿ ಮಾಮೂಲಿ ಇದ್ದೇ ಇರುತ್ತೆ. ಬಟ್ ಇಯರಿಂಗ್ಸ್ ನನಗೆ ಯಾಕೋ ತುಂಬಾ ಇಷ್ಟ ಆಯಿತು ಫ್ರೆಂಡ್ಸ್. ತುಂಬ ಚೆನ್ನಾಗಿರೋದು 150, 100 ಈ ಥರದ್ದೆಲ್ಲ ಇದೆ. ಬಟ್ ನನಗೆ ಖುಷಿ ಆಯಿತು. ಅದೊಂಥರ ಒಂದು ನೋಡಿ, ಇದೊಂದು ಸಣ್ಣದಾಗಿ ಚೈನ್ ಥರ ಸಣ್ಣ ಮಕ್ಕಳಿಗೆ, ಕಾಲೇಜ್ ಹುಡುಗಿರಿಗೆ ಎಲ್ಲ ಡೈಲಿ ವೇರಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಸೊ ಅದರ ಡಿಸೈನ್ಗಳು ಚೆನ್ನಾಗಿದೆ. ಸೊ ಆ ಥರದ್ದು ಎಲ್ಲ ಚೆನ್ನಾಗಿತ್ತು. ಬಟ್ ನಮ್ಮ ಹುಡುಗಿಗೆ ಏನೂ ಬೇಡ ಅಂತ ಹೇಳಿದ್ಲಲ್ಲ, ಹಂಗಾಗಿ ನಾನು ಏನೂ ತಗೊಂಡು ಬಂದಿಲ್ಲ. ಇಲ್ಲಿ ನೋಡಿ ಕಾಪರ್ದು ಇದೆಲ್ಲ ಚೆನ್ನಾಗಿರುತ್ತೆ, ಒಂದೊಂದು ಕೈಗೆ ಹಾಕ್ಕೊಂಡ್ರೆ ದೆವ್ವ ಭೂತ ಏನೂ ಬರಲ್ಲ ಅಂತ ಆ ಥರ ಎಲ್ಲ ಹೇಳ್ತಾರೆ. ಇಲ್ಲಿ ನೋಡಿ ಇದೊಂದು ಫ್ರೆಂಡ್ಸ್. ಇಯರಿಂಗ್ಸ್ ನೋಡಿ, ಈ ಇಯರಿಂಗ್ಸ್ ತುಂಬಾ ಚೆನ್ನಾಗಿದೆ. ಸಿಲ್ವರಲ್ಲಿ ಮಾಡಿದ್ದು, ಲಂಬಾಣಿಯವರು ಹಾಕ್ಕೊಳ್ತಾರಲ್ಲ ಆ ಟೈಪಲ್ಲಿ. ಲಂಬಾಣಿಯವರು ಅಂತಲ್ಲ ಫ್ರೆಂಡ್ಸ್, ನಮ್ಮ ಅಂಥ ಹುಡುಗಿರು ಸಮೇತ ಹಾಕ್ಕೊಳ್ತಾರೆ. ಯಾರು ಹೇಳಿ ಲಂಬಾಣಿ ಅಂತ. ಆದರೂ ಆ ಥರ ಡಿಸೈನಲ್ಲಿ ದೊಡ್ಡದಾಗಿ ಕಿವಿನೇ ಬಾರಾಗಿ ಕಿವಿ ಬಿದ್ದೋಗಬೇಕು ಆ ಟೈಪಲ್ಲಿ ಒಂದೊಂದು ಇಯರಿಂಗ್ಸ್ ಸಖತ್ತಾಗಿದೆಯಲ್ಲ ಫ್ರೆಂಡ್ಸ್, ಸೂಪರಾಗಿದೆ. ನಮಗಂತೂ ಇದು ಸೂಟಲ್ಲಿ ಆಗಲ್ಲ. ನಮ್ಮ ಕಿವಿಗಳೆಲ್ಲ ಆಲ್ರೆಡಿ ಇಂಥ ಎರಡು ಹಾಲೇನೂ ಒಂದೇ ಕಿವಿಗೆ ಹಾಕ್ಬೋದು ಆ ಟೈಪಲ್ಲಿದೆ. ಸೊ ಅದಕ್ಕೆ ನಾವು ಇದೆಲ್ಲ ವೇರ್ ಮಾಡಿಲ್ಲ, ತಮಾಷೆ ಅಲ್ಲ ಫ್ರೆಂಡ್ಸ್. ಅದಕ್ಕೆ ನಾನು ಇದೆಲ್ಲ ತಗೊಳ್ಳೋದು ಇಲ್ಲ, ವೇರೂ ಮಾಡಲ್ಲ. ಸೊ ನಿಮಗೆ ಇಲ್ಲಿ ಬಂದರೆ ಎಲ್ಲನೂ ನೋಡಿ, ಇದೊಂದು ನೋಡಿ ಬ್ಲ್ಯಾಕ್ ಕಲರ್ದು ಗೆಜ್ಜೆ ಥರ. ಸೊ ಖಾಲಿ ಗೆಜ್ಜೆ ಬೇಡ, ಕಿವಿಗೆ ಗೆಜ್ಜೆ ಇದೆಯಲ್ಲ, ಸಾಕದೆ ಚೆನ್ನಾಗಿರುತ್ತೆ, ಸೂಪರಾಗಿರುತ್ತೆ. ಬ್ಲ್ಯಾಕ್ ಡ್ರೆಸ್ ಹಾಕಿದರೆ ಅದಕ್ಕೆ ವೇರ್ ಮಾಡೋಕ್ಕೆ ಸಖತ್ತಾಗಿರುತ್ತೆ. ಸೊ ಮತ್ತು ಇದೊಂದು ನೋಡಿ ಕನ್ನಡಿ ಥರ ಏನೆಲ್ಲ ಬಂದಿದೆ ಫ್ರೆಂಡ್ಸ್ ನಮ್ಮ ಹುಡುಗಿರಿಗೆ. ಯಪ್ಪ, ನಾವು ಮುಂಚೆ ಇರುವಾಗ ಇದೆಲ್ಲ ನಾವು ಎಲ್ಲಿ ನೋಡೋದಾಗಲಿ ಮುಟ್ಟಕ್ಕೆ ಇಲ್ಲ, ಏನೂ ಇದಿಲ್ಲ. ಇವಾಗಲಿ ಎಂತೆಂಥ ಡಿಸೈನ್, ಅಪ್ಪ ಅಮ್ಮ ಒಂದೇ ಡಿಸೈನ್ ಇಲ್ಲ, ಇನ್ನೆಲ್ಲ ಡಿಸೈನ್ಗಳು ಸಖತ್ತಾಗಿದೆ. ಇಲ್ಲಿ ನೋಡಿ ಇದೆಲ್ಲ ಕಿವಿಯೇ ಇರಲ್ಲ. ಇದೆಲ್ಲ ತೂಗಿಸ್ಕೊಂಡು ಹೋದರೆ ಕಿವಿ ಮೇಲೇ ನಮ್ಮ ಯೋಚನೆಗಳು, ನೆನಪುಗಳಿರುತ್ತೆ. ಆದರೂ ನಮ್ಮ ಗರ್ಲ್ಸ್ಗಳು, ಕಾಲೇಜ್ ಗರ್ಲ್ಸ್ಗಳೆಲ್ಲ ಹಾಕ್ಕೊಂಡು ತುಂಬ ಎಂಜಾಯ್ ಮಾಡ್ಬೋದು. ಇದೆಲ್ಲ ಹಾಕ್ಕೊಂಡು ನೋಡಿ, ಇದೆಲ್ಲ ಕೈಗೆ ಇರೋದು ಬ್ಯಾಂಗಲ್ಸ್, ತುಂಬಾ ಚೆನ್ನಾಗಿದೆ. ಒಂದೊಂದು ದಿವಸ ಈಗ ನಾವು ಟೆಂಪಲ್ಗೆ ಅಲ್ಲಿ ಹೋಗಲಿಕ್ಕೆ, ಮ್ಯಾರೇಜ್ ಫಂಕ್ಷನ್ಗೆ, ಪಾರ್ಟಿಗೆ ಎಲ್ಲ ಹೋಗ್ಲಿಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ ಈ ಥರದ್ದೆಲ್ಲ. ಸೊ ನೋಡಿ, ಇದೊಂದು ಬ್ಯಾಂಗಲ್ ಚೆನ್ನಾಗಿದೆಲ್ಲ. ಸುಮ್ಮನೆ ಒಂದು ಹಾಕ್ಕೊಳ್ಳೋದು ಕೈಗೆ, ಒಂದು ಸಾಕಾಗುತ್ತೆ ಇದು. ಮತ್ತು ಭಾರ ಇಲ್ಲ, ಅದು ವೆಯ್ಟ್ ಲಾಸ್ದು ಚೆನ್ನಾಗಿದೆ. ಮತ್ತು ಇಲ್ಲಿ ನೋಡಿ ಈ ಥರದ್ದು, ಅಂದರೆ ಇದೊಂದು ಮಣಿ ಇದೆಲ್ಲ ಪಿಂಕ್ ಕಲರ್, ಇದು ಎಲ್ಲ ಡ್ರೆಸ್ಸಿಗೆ ಆಗುವಂಥದ್ದು, ಎಲ್ಲ ಮ್ಯಾಚ್ ಆಗಿ. ಮತ್ತು ನೆಕ್ಸ್ಟ್ ಬಂದರೆ ಕಡಲೆಕಾಯಿ. ನಮ್ಮ ವಿಡಿಯೋದಲ್ಲಿ ಕಡಲೆಕಾಯಿ ಪರ್ಸೆಗೆ ಬಂದು ಕಡಲೆಕಾಯಿ ತೋರಿಸೋದಿದ್ರೆ ಹೆಂಗೆ ಇರುತ್ತೆ ಹೇಳಿ. ಅದಕ್ಕೆ ಕಡಲೆಕಾಯಿದೆ ಒಂದು ಸಾಕಷ್ಟು ವೀಡಿಯೋಗಳನ್ನ ನಾನು ಇದರಲ್ಲಿ ಅಪ್ಲೋಡ್ ಮಾಡಿದೆ. ಸೊ ನೋಡಿ ಫ್ರೆಂಡ್ಸ್, ಇಲ್ಲಿ ಒಂದು ಉಪ್ಪಿನಕಾಯಿ ಹಾಕುವಂಥದ್ದೆಲ್ಲ ಇರುತ್ತಲ್ಲ, ಉಪ್ಪಿನಕಾಯಿ ಹಾಕ್ಕೊಳ್ಳೋದು, ಅದು ಅಂದರೆ ತುಂಬಾ ಇಷ್ಟ ಆಯಿತು. ಅದಕ್ಕೆ ಎಷ್ಟು 150 200 ಏನೋ ಹೇಳಿದ್ರು. ಸಣ್ಣದು, ಅದಕ್ಕೆ ದೊಡ್ಡದಕ್ಕೆಲ್ಲ ಸ್ವಲ್ಪ ಜಾಸ್ತಿ. ಇದು ನೋಡಿ ಕಾರು, ಈ ಥರ ಮಕ್ಕಳಿಗೆ ಇರುವಂಥದ್ದು ತುಂಬಾ ಇದೆ. ಇದು ಸಣ್ಣ ಗ್ಲಾಸಸ್, ಅಂದರೆ ನಾವು ಈಗ ಕಾಫಿ ಕುಡಿತೀವಲ್ಲ ಆ ಥರದ್ದು, ಪಿಂಗಾಣಿ ಏನೆಲ್ಲೋ ಇದೆ ಫ್ರೆಂಡ್ಸ್, ಬೇಕಾದಷ್ಟು ಇದಿದೆ. ಬಟ್ ದುಡ್ಡಿದ್ರೆ ಎಲ್ಲನೂ ತಗೊಳ್ಬೋದು ಆ ಥರ.
ಬ್ಯಾಗ್ ಈ ಥರ ಬ್ಯಾಗ್ಗಳೆಲ್ಲ 150 ರೂಪಾಯಿಗೆ 200 ರುಪೀಸ್ಗೆ ಈ ಥರ ಹೋಗ್ತಾಯಿತ್ತು. ಮತ್ತು ನಾನು ಅಲ್ಲೆಲ್ಲೋ ಬಿಟ್ಟು ಬಂದೆ 150 ರೂಪಾಯಿದು. ಮತ್ತು ಇಲ್ಲಿ ಬಂದುಬಿಟ್ಟು ಕೇಳಿದ್ರೆ 200 ರೂಪಾಯಿ ಅಂತ ಹೇಳಿದ್ರು. ಮತ್ತು ಅಲ್ಲೇ ಹಾಕಿ ಮುಂದೆ ಹೋದೆ ನಾನು. ಹಂಗೆ ಪುನಃ ರಿಟರ್ನ್ ಹೋಗಿ ತೊಗೊಂಡು ಬರೋಕ್ಕಾಗಲ್ಲ ಅಂತೇಳಿ ಆ ಥರ. ಬ್ಯಾಗ್ಗಳೆಲ್ಲ ಚೆನ್ನಾಗಿತ್ತು ಫ್ರೆಂಡ್ಸ್, ಬ್ಯಾಗೆಲ್ಲ ಸೂಪರಾಗಿ. ಇದು ನೋಡಿ ಬಸವನಗುಡಿಗೆ ಹೋಗುವ ಎಂಟ್ರೆನ್ಸಲ್ಲಿ ಇದು ಇರೋದು. ಕಡಲೆಕಾಯಿಗಳನ್ನ ಮಾರುವಂಥದ್ದು, ಅಂದರೆ ಹಳ್ಳಿಗಳಿಂದ ತಂದು ಹಳ್ಳಿ ಅವರು ಈ ಥರ ಕಡಲೆಕಾಯಿನ ಇಟ್ಟುಬಿಟ್ಟು ಮಾರುವಂಥದ್ದು. ಥರ ಥರ ಕಡಲೆಕಾಯಿನ ಇಟ್ಟು ಸೇಲ್ ಮಾಡುವ ಥರ ಇದನ್ನ ಚಿತ್ರಣಗಳನ್ನ ಮಾಡಿದ್ದಾರೆ. ಇದು ನಾನು ಆ ವಿಡಿಯೋದಲ್ಲಿ ಸಖತ್ತಾಗಿ ಹಿಡಿದು ತೋರಿಸಿದ್ದೀನಿ. ನನಗೆ ಈ ಸಲ ಅಷ್ಟು ಏನು ನನಗೆ ಇದರಲ್ಲಿ ತೋರ್ಸೋಕ್ಕೇನೂ ಆಗಲಿಲ್ಲ ಫ್ರೆಂಡ್ಸ್. ಈ ಥರ ಕಡಲೆಕಾಯಿನೆಲ್ಲ ಸೇಲ್ ಮಾಡೋದು, ಈ ಥರದ್ದೆಲ್ಲ ಒಂದು ಚಿತ್ರಣ ಥರ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಅದೊಂದು ಒಂದೊಂದು ಕತೆಗಳನ್ನ ಹೇಳೋ ಥರ ಕೊಟ್ಟಿದ್ದಾರೆ. ಇದು ಅದೇ ನಾನು ಹೇಳ್ದಲ್ಲ, ಬಸವನಗುಡಿಗೆ ಹೋಗುವ ರೋಡು ಇದು ಮೇಲೆ, ನಮ್ಮ ಬಸವನ ನೋಡ್ಕೊಂಡು ಬರಲಿಕ್ಕೆ ಅಂತೇಳಿ. ಸೊ ಇದು ಮಕ್ಕಳು ಆಟ ಆಡುವಂಥದ್ದು. ತುಂಬಾ ಸೌಂಡ್ ಮತ್ತು ಜನ ಜಾಸ್ತಿ, ಕ್ರೌಡ್ ಈ ಥರ ಎಲ್ಲ ಆಗಿ ನನಗೆ. ಓಕೆ ಫ್ರೆಂಡ್ಸ್, ಬಾಯ್. ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡ್ಕೊಳ್ಳಿ. ಟೇಕ್ ಕೇರ್, ಬಾಯ್. അങ്ങോട്ടേ നിൽക്കുന്നുണ്ട് മന്തി